ಅಲ್ಲಿಗೆ ಹೋಗ್ಬಿಟ್ಟು ಬಂದು 3 ದಿನ ಆಯ್ತು, ಇನ್ನು ಅವರಿಗೆ ಪರಿಸ್ಥಿತಿ ಗೋಚರನೇ ಇಲ್ಲ. ಇದಕ್ಕೆ ಹೇಳೋದು ಗೈಸ್, ಅವರಿಗೆ ಜವಾಬ್ದಾರಿಯೇ ಇಲ್ಲ ಅಂತ. ಗೈಸ್ ಇವ್ರು ಮಾಡಿದ ತಪ್ಪಿಗೆ ಅಂದ್ರೆ ಪರ್ಸ್ ಬಿಟ್ಟು ಬಂದಿದಾರಲ್ವಾ, ಇವಾಗ 15 ಕಿಲೋಮೀಟರ್ ಹೋಗ್ಬೇಕು ಮನೆ. ಆ ಟೈಮಲ್ಲಿ ನಾನು ಮರ್ತು ಬಂದಿದ್ದು. ಸೊ ನನಗೆ ಸ್ವಲ್ಪ ನೆನಪಿತ್ತು, ಅದಾದ್ಮೇಲೆ ನನ್ನ ಪರ್ಸ್ ಮುಟ್ಟಿಲ್ಲ ಅಂತ. ಇದೇ ಆಗೋಯ್ತು ನನ್ನ ಬಾಳು. ನೋಡಿ ನೋಡಿ ಅಲ್ಲಿಂದನೂ ಬೈಕೊಂಡು ಬರ್ತಾ ಇದ್ದಾರೆ ನನಗೆ. ನಾನೊಂದು ಪರ್ಸ್ ಕಳ್ದಾಕೊಂಡಿದ್ದಕ್ಕೆ 2 ದಿನ ಆಯ್ತು, ನಿಮಗೆ ಪ್ರಜ್ಞೆ ಇಲ್ವಾ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ತಪ್ಪು ಮಾಡ್ದಾಗ ಬೈಸ್ಕೋತೀವಿ. ಒಂದಿನ ಇವ್ರನ್ನು ಮರ್ತೋಗ್ತೀನಿ ಅಂತ ಭಯ ಆಗ್ತಿದೆ ಅಂತೆ. ಎಲ್ಲಿ ಬಿಟ್ಬಿಟ್ಟು ಬಂದ್ರು ಮತ್ತೆ ಬರ್ತಾರೆ ನನ್ನ ಹತ್ರ ಅಂತ ಹೇಳ್ತಾರೆ. ನನ್ಗೆ ಯಾಕೋ ಸ್ವಲ್ಪ ಹಂಗೇ ಇದೀರಾ ನೋಡಕ್ಕೆ. ಜ್ಯೂಸ್ ಬೇಡ, ಡಯಟ್ ಮಾಡ್ತಿದ್ದೀರಾ ಏನಿದು? ಹಲೋ ಅಮ್ಮಿ, ವೇಟ್ ಗೇನ್ ಮಾಡಿದ್ರೆ ಚೆನ್ನಾಗಿ ತಿನ್ಬೇಕು ತಾನೆ. ಜ್ಯೂಸ್ ಕುಡಿಬೇಡ, ಹಂಗೆ ತಿನ್ನು. ನೋಡಿ 2 ದಿನ ಆದ್ಮೇಲೆ ನೆನ್ಸ್ಕೊಡ್ತೀನಿ ನಾನು ಎಂತ ಬೇಜವಾಬ್ದಾರಿ ಅಂತ. ಫೈನಲಿ ಅಜ್ಜಿ ನಮ್ಮ ಸಣ್ಣವ್ರಿಗೆ ಕಾಫಿ ಮಾಡಿಕೊಟ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಮದ್ವೆಗಿನ್ನ ಮುಂಚೆ ನಾವು ಡೈಲಿ ಜಿಮ್ಮಿಗೆ ಹೋಗ್ತಾ ಇದ್ವಿ. ಮದ್ವೆ ಬಂದಿರೋ ಕಾರಣದಿಂದ ಜಿಮ್ಮಿಗೆ ಹೋಗೋದನ್ನ ಸ್ಕಿಪ್ ಮಾಡಿದ್ವಿ. ಸೊ ಮದುವೆ ಆಗಿ 3 ತಿಂಗಳಾದ್ಮೇಲೆ ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ. ಸೊ ಇವಾಗ ಟೈಮು 7 o'clock ಆಯಿತು. ಬನ್ನಿ ಹೋಗೋಣ ಜಿಮ್ಗೆ. ಇವತ್ತು ನಮ್ಮ ಜಿಮ್ಮಿಗೆ 1 year ಆಲ್ರೆಡಿ ಪೇ ಮಾಡಿದ್ವಿ, ಅಂದರೆ 1 year ಪ್ಯಾಕೇಜ್ ತೊಗೊಂಡಿದ್ವಿ ಜಿಮ್ಮಲ್ಲಿ. ಇಷ್ಟು ದಿನ 3 ತಿಂಗಳು ವೇಸ್ಟ್ ಆಯಿತು, ಹೋಗೇ ಇಲ್ಲ. ಎಷ್ಟೋ ದಿನ ಆದಮೇಲೆ ಕಾಲ ಕೂಡಿ ಬಂದಿದೆ, ಮತ್ತು ಮೂವಿ ಬೇರೆ ಬರ್ತಾ ಇದೆ. ಸ್ವಲ್ಪ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಇಬ್ಬರು ಕೂಡ. ಸೊ ಅದಕ್ಕೆ ಮೇಂಟೈನ್ ಮಾಡೋಣ ಅಂತ ಹೇಳಿ ಜಿಮ್ಮಿಗೆ ಹೋಗ್ತಾ ಇದ್ದೀವಿ ಇವತ್ತು ಫೈನಲಿ. ಸಣ್ಣವ್ರು ನೋಡಿ ಬರ್ತಾ ಇದ್ದಾರೆ ಜಿಮ್ಮಿಗೆ ರೆಡಿ. ಯಾಕಮ್ಮ ಬ್ಯಾಗಲ್ಲಿ ಇಟ್ಕೋಬೇಕು ತಾನೆ ಶೂನ? ಏನ್ ಅನ್ನಿಸ್ತಿದೆ ಇಷ್ಟು ದಿನ ಆದ್ಮೇಲೆ ಜಿಮ್ಮಿಗೆ ಹೋಗ್ತಿದ್ದೀರಾ? ಅಯ್ಯೋ ಒಂಥರ ಅನಿಸ್ತಿದೆ. ಏಕೆ ಅಂದ್ರೆ ಏನ್ ಗೊತ್ತಾ, ಜಿಮ್ಮಿಗೆ ಹೋಗ್ಬೇಕು ಅಂತಾನೆ ಇದ್ವಿ. ಮದುವೆ ಆಯ್ತಲ್ಲ, ಮದುವೆ ನಂತರ ಹೋಗೋಕೆ ಟೈಮ್ ಸಿಕ್ಕಿಲ್ಲ. ಒಂದ್ಸರಿ ಹೋದ್ರೆ ಆಮೇಲೆ ಕಂಟಿನ್ಯೂ ಆಗಿ ಹೋಗ್ತೀವಿ. ಹೌದು ಅಲ್ವಾ? ಸರಿ, ಇನ್ಮೇಲಿಂದ ಹೋಗೋಣ ಕಂಟಿನ್ಯೂ ಆಗಿ. ಹೌದು. ಸರಿನಾ? ಇವತ್ತೇ ಎದ್ದೊಳಕ್ ಒಂಥರ ಆಯ್ತು ಬೆಳಿಗ್ಗೆ. ಹೌದಾ? ಬಟ್ ಇನ್ ಮುಂದೆ ಹೋಗೋಣ, ಸರಿನಾ? ಇನ್ ಮುಂದೆ ಮಿಸ್ ಮಾಡೋದು ಬೇಡ. ನೀವು ಮೂವಿಗೆಲ್ಲ ಫಿಟ್ ಆಗಿ ರೆಡಿ ಆಗ್ಬೇಕು ಸಣ್ಣಮ್ಮ. ಹೌದು, ಅದಕ್ಕೇನೆ ಮುಂದೆ ಡೈಲಿ ಹೋಗೋಣ. ಫೈನಲಿ ಜಿಮ್ ಹತ್ರ ಬಂದ್ವಿ ಗೈಸ್. ಇದೇ ನಮ್ಮ ಜಿಮ್ಮು. ನೋಡಿ ಮುನ್ನು ನನ್ನ ಶೂಸ್ ಮತ್ತು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಬಾಟಲ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫುಲ್ ಬೆವ್ತೋಗಿದ್ದೀರಾ ಮುನ್ನು? ನನ್ನ ವರ್ಕೌಟ್ ಮಾಡ್ತಾ ಇದ್ದಾರೆ. ಫೈನಲಿ ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಫ್ರೀ ಎಕ್ಸಸೈಸ್ ಇತ್ತು ಅಷ್ಟೇ, ಅಂತ ವರ್ಕೌಟ್ ಏನು ಇರಲಿಲ್ಲ. ಸಣ್ಣವರಂತೂ ಫುಲ್ಲು ಬೆಹುತ್ತೋದು. ಅಂದರೆ ಒಂದು 3 days ಹಿಂಗೆ ಮೈಕೆ ನೋವು ಇರುತ್ತೆ. ಹೌದು, ನಾಳೆ ಇವಾಗಿರಲ್ಲ, ನಾಳೆ ಬೆಳಿಗ್ಗೆ ಎದ್ದೇಳ್ತೀವಲ್ವಾ ಅವಾಗ ಜಾಸ್ತಿ ಪೇನ್ ಇರುತ್ತೆ, ಕೈ ಕಾಲೇ ಅಲ್ಲಾಡಲ್ಲ 1 week ವರೆಗೂ. ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಖುಷಿ ಆಗುತ್ತೆ ನಂಗೆ ಜಿಮ್ಮಿಗೆ ಬಂದ್ರೆ. ಏನೋ ಒಂಥರ ಇಷ್ಟ ಅಪ್ಪ. ಖುಷಿನಾ? ನನ್ ಜೊತೆ ಬರೋದು ಇಷ್ಟನಾ? ನಿನ್ ಜೊತೆ ಬರೋಕೆ ಇಷ್ಟ, ಮತ್ತೆ ಒಬ್ಳೆ ಬರೋಕೆ ಇಷ್ಟ. ಒಬ್ಳೆ ಬರೋಕೆ ಇಷ್ಟ ಇಲ್ಲ. ಮೊಟ್ಟೆ ತಗೋಬೇಕು, ಡಯಟ್ ಮಾಡ್ಬೇಕಪ್ಪ ಇನ್ ಮುಂದೆ. ಮೊಟ್ಟೆ, ಬಾಳೆಹಣ್ಣು, ಇಷ್ಟು ಡೇಸ್ ಕೂಡ ಡಯಟ್ ಮಾಡ್ತಾನೆ ಇದ್ವಿ, ಓಟ್ಸ್ ತಗೋತಾನೆ ಇದ್ವಿ. ಬಟ್ ಓಟ್ಸ್ ಜೊತೆ ಬೆಳಿಗ್ಗೆ ಮೊಟ್ಟೆ ಎಲ್ಲ ತಿಂತಿರ್ಲಿಲ್ಲ ಅಲ್ವಾ? ಅಂದ್ರೆ ವರ್ಕೌಟ್ ಮಾಡ್ಬೇಕಾದ್ರೆ ಮೊಟ್ಟೆ ತಿನ್ಬೇಕು. ಹೌದು, ವರ್ಕೌಟ್ ಮಾಡ್ಬೇಕಾದ್ರೆ ಮೊಟ್ಟೆ ತಿನ್ಬೇಕು, ಯಾಕಂದ್ರೆ ಪ್ರೋಟೀನ್ ಅಲ್ವಾ ಮುರು? ಸರಿ, ಹಂಗಾದ್ರೆ ಇವಾಗ ಮೊಟ್ಟೆ ತಗೊಳ್ಳೋಣ. ಸಣ್ಣವರು ತರಕಾರಿ ಮತ್ತು ಮೊಟ್ಟೆ ಎಲ್ಲ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಚೆನ್ನಾಗಿ ಡಯಟ್ ಮಾಡಿ ಮೂವಿಗೆ ಚೆನ್ನಾಗಿ ಫಿಟ್ ಆಗೋಣ ಅಂತ. ಇನ್ನೊಂದು ಸ್ವಲ್ಪ ದಿನ ಇದೆ ಅಷ್ಟೇ, ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ರಿಹರ್ಸಲ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ರಿಹರ್ಸಲ್ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಎಲ್ಲರಿಗೂ ಪ್ರಾಕ್ಟೀಸ್ ಇರುತ್ತೆ. ಆ ಪ್ರಾಕ್ಟೀಸ್ನೆಲ್ಲ ಮುಗಿಸ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡೋದು. ಶೂಟಿಂಗ್ ಬಂದು ಚನ್ನಪಟ್ಟಣದಲ್ಲಿದೆ. ಸೊ ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಶೂಟಿಂಗ್ ಚನ್ನಪಟ್ಟಣದಲ್ಲಿದೆ. ಅಷ್ಟರಲ್ಲಿ ನಾರ್ಮಲ್ ಆಗಿ ಫಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಬಾಡಿ ಬರ್ಸ್ಕೊಂಡು ಆ ಥರ ಎಲ್ಲ ಅಲ್ಲ, ಬಾಡಿಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ವೆಜಿಟೇಬಲ್ಸ್ ಎಲ್ಲ ತಿಂದರೆ. ಸೊ ಅದಕ್ಕೋಸ್ಕರ ಸಣ್ಣವ್ರು ತೊಗೊಂಡು ಬರೋಕ್ಕೆ ಹೋದ್ರು. ಏನ್ಮಾ ವೆಜಿಟೇಬಲ್ಸ್ ತೊಗೊಬತ್ತೀರಾ ಅಂದರೆ ಒಂದೇ ಒಂದು ತೊಗೊಂಬಂದಿದ್ದೀರಾ? ಕ್ಯಾರೆಟ್ ತಿನ್ಬೇಕು, ಮತ್ತೆ ಮೊಟ್ಟೆ, ಬೀಟ್ರೋಟ್ ತೊಗೊಂಬರ್ಬೇಕಾಯ್ತು ಮಾ. ನೋಡ್ಕೊಳ್ಳೋಣ ಏನೇನಿದೆ ಏನೇನಿಲ್ಲ ಅಂತ. ಸರಿ ಆಯ್ತು. ವೇಸ್ಟ್ ಆಗುತ್ತಲ್ವಾ? ಗೈಸ್, ದಿನಕ್ಕೊಂದೊಂಥರ ವೆಜಿಟೇಬಲ್ಸ್ ತಿಂತಾ ಇರಬೇಕು, ಅವಾಗ ಬಾಡಿನ ಚೆನ್ನಾಗಿ ಫಿಟ್ಟಾಗಿ ಇಟ್ಕೋಬೋದು. ಮತ್ತು ಅದ್ರ ಜೊತೆಗೆ ವರ್ಕೌಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಬೋದು ಬಾಡಿನ, ಅಲ್ವಮ್ಮ? ಜಿಮ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ 9:30 ಆಗೋಯ್ತು ಗೈಸ್. 9:30 ಆಯಿತು. ನಮ್ಮ ಸಣ್ಣವರು ಆಲ್ರೆಡಿ ನೋಡಿ ಓಟ್ಸ್ ಇಟ್ಟಿದ್ದಾರೆ, ಓಟ್ಸ್ ಮಾಡಿದ್ರು. ಹೌದು. ಇವಾಗ ಬಾಳೆಹಣ್ಣು ಕಟ್ ಮಾಡ್ತಾ ಇದ್ದಾರೆ.
ಮತ್ತೆ ಎಗ್ ಇಟ್ಟಿದ್ದೀರಾ ಸನುಮ? ನೋಡಿ ಎಗ್ ಇಟ್ಟಿದ್ದಾರೆ, 2 ಎಗ್ಗು, ಬಾಳೆಹಣ್ಣು ಮತ್ತೆ ಓಟ್ಸು. ಇದು ನಮ್ದು ಬ್ರೇಕ್ಫಾಸ್ಟ್. ಸನುಮ, ಪಿಂಪಲ್ಸ್ ಎಲ್ಲ ಹೋಗ್ತಾ ಇದಲ್ಲ, ಪರವಾಗಿಲ್ಲ ಈಗ? ಮುಂಚೆಗಿನ್ನ ಪರವಾಗಿಲ್ಲ ಗೈಸ್. ಮುಂಚೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ನನಗೆ ಬೇಜಾರಾಗೋಗಿತ್ತು. ಇನ್ನು ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ನೀವು ಯೋಚನೆ ಮಾಡಿ. ತುಂಬಾ ಅಂದ್ರೆ ನಂಗೆ ಬೇಜಾರಾಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಐಸ್ ಕ್ಯೂಬ್ ಎಲ್ಲ ಹಚ್ಕೋತಿದ್ದಾರೆ. ಮುನ್ನೂನೆ ಹಚ್ತಾರೆ ಗೈಸ್ ನಂಗೆ ಐಸ್ ಕ್ಯೂಬ್ಸ್ ಎಲ್ಲ. ದಿನಾ ಐಸ್ ಕ್ಯೂಬ್ ಹಚ್ತಾ ಇದೀವಿ. ಅದ್ರಿಂದಾನೇ ಇವಾಗ ಫುಲ್ ಕ್ಲಿಯರ್ ಆಗಿದೆ ಆಕ್ಚುಲಿ. ನಿಜವಾಗ್ಲೂ ಅದರಿಂದ ಕಮ್ಮಿ ಆಗಿದೆ ಇವಾಗ. ಇಷ್ಟೊತ್ತು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ. ಬನ್ನಿ ಇವಾಗ ಸಣ್ಣ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಫೈನಲಿ ವ್ಲಾಗ್ ಅಪ್ಲೋಡ್ ಮಾಡಾಯಿತು. ಸಣ್ಣ ಅವರು ಏನೋ ಅವಾಗ್ಲಿಂದ ಅಡುಗೆ ಮನೇಲಿ ದಡಬಡ ದಡಬಡ ಅಂತ ಸೌಂಡ್ ಮಾಡ್ತಾ ಇದ್ರು. ಏನು ಮಾಡ್ತಿದ್ರಿಮ್ಮ? ಇದು ಟೊಮೆಟೊ ಸಾಂಬಾರು, ಟೊಮೆಟೊ ಸಾರು ಮಾಡಿದ್ದಾರೆ. ನೆಕ್ಸ್ಟ್ ಈರುಳ್ಳೆಲ್ಲ ಹಾಕಿ. ಇದು ನಿಮ್ಮ ಫೇವ್ರೆಟ್ ಫಿಶ್. ಊರಿಂದ ತಗೊಂಬಂದಿದ್ವಲ್ಲ ಫಿಶ್. ಇದಿದ್ರೆ ಸಖತ್ತಾಗಿ ಊಟ ಮಾಡ್ಬೋದು. ನಾನು ಚೆನ್ನಾಗಿ ತಿಂತೀನಿ ಅಂತೇಳಿ ಮಾಡಿದ್ದಾರೆ. ಮತ್ತೆ ಅನ್ನ ಇಷ್ಟು ಅನ್ನಕ್ಕಿಟ್ರಾ? ಅದನ್ನೇ ಸೌಂಡ್ ಮಾಡ್ತಾ ಇದ್ದಿದ್ದ ಅವಲಿಂದ. ಅದು ನಾನು ಅವಾಗ್ಲೇ ಕೆಮ್ತಾ ಇದ್ದೆ. ಅವಾಗ್ಲೇ ಏನ್ ಮಾಡಿದ್ರಿ? ಅದು ಫಿಶ್ ಫುಲ್ ಘಾಟ್ ತರ ಆಗಿತ್ತು. ಫಿಶ್ ಹಾಕಿದ್ದಲ್ವಾ ಅದಕ್ಕ ಎಣ್ಣೆಗೆ. ಮತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ಮೆಣಸು ಹಾಕಿದ್ದಲ್ವಾ, ಅದು ನಿಮ್ಗೆ ಫುಲ್ಲು ಬಂತು. ಅವಾಗ್ಲೇ ಫಿಶ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾನೇ ಘಾಟ್ ಇತ್ತು. ಅಂದ್ರೆ ಫಿಶ್ ಫ್ರೈ ಮಾಡ್ತಿರ್ಬೇಕಾದ್ರೆ ತುಂಬಾ ಘಾಟ್ ಬರುತ್ತಲ್ವಾ, ಸೊ ಆ ತರ ಘಾಟ್ ಬಂದು ಕೆಮ್ತಾ ಇದ್ದೆ ಎಡಿಟ್ ಮಾಡುವಾಗ. ಇವಾಗ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇವಾಗ ಇಬ್ರು ಫ್ರೆಶ್ ಅಪ್ ಆಗಿ ರೀಲ್ಸ್ ಮಾಡ್ಬೇಕು. ಜಿಮ್ಮಿಂದ ಹೋಗಿ ಬಂದು ಎಡಿಟ್ ಮಾಡಕ್ ಕುತ್ಕೊಂಡೆ ಅಷ್ಟೇ ನಾನು. ಇವಾಗ ಆಲ್ರೆಡಿ ಒಂದು 11:30 ಆಗೋಯ್ತು ಟೈಮು. ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ರೆಡಿ ಆಗಿ ರೀಲ್ಸ್ ಮಾಡೋಣ. ಸನುಮ, ಒಳ್ಳೆ ಸಾಂಗ್ಗೆ ರೀಲ್ಸ್ ಮಾಡೋಣ. ಸಾಂಗ್ ನೀವೇ ಸೆಲೆಕ್ಟ್ ಮಾಡಿ. ಸಣ್ಣವರೇ ಸಾಂಗ್ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಅವರು ಫ್ರೆಶ್ ಅಪ್ ಆಗಕ್ಕೆ ಹೋದ್ರು. ಮತ್ತೆ ಬಟ್ಟೆ ಸ್ವಲ್ಪ ಒಣಗಾಕದಿತ್ತು, ಒಣಗಾಕಕ್ಕೆ ಹೋಗಿದ್ದಾರೆ. ನಮ್ಮ ಸಣ್ಣವ್ರು ನೋಡಿ ಮಧ್ಯಾಹ್ನ ಸ್ಪೆಷಲ್ ಏನೇನ್ ಮಾಡಿದ್ದಾರೆ. ಮೊಸರು ಮಾಡಿದ್ದಾರೆ ಕೈಯಾರ. ಸೂಪರ್ ಇಲ್ಲ ಮೊಸರು ಮಾಡಿದಾರೆ, ಸಖತ್ತಾಗಿ ಮಾಡಿದಾರೆ ಮೊಸರು. ನೋಡಿ ಕ್ಯಾರೆಟ್ ಮಾಡಿದ್ದಾರೆ, ಅವರೇ ಕ್ರಿಯೇಟ್ ಮಾಡಿರೋ ಕ್ಯಾರೆಟ್. ಅನ್ನ ಸಾಂಬಾರ್ ಮತ್ತೆ ಫಿಶ್. ಅನ್ನ ಸಾಂಬಾರ್ ಫಿಶಾ? ನೋಡಿ ಅನ್ನ ಸಾಂಬಾರ್. ಏನ್ ಸಾಂಬಾರ್ ಮಾ ಇದು? ಟೊಮೆಟೊ ಈರುಳ್ಳಿ ಹಾಕಿ ಟೊಮೆಟೊ ಸಾಂಬಾರ್ ಅಂತೆ. ಚೆನ್ನಾಗಿರುತ್ತೆ ಫಿಶ್ಗೆ ಕಾಂಬಿನೇಷನ್ ಸಾಂಬಾರ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದಾರೆ. ನಂಗೆ ತಲೆ ಇಲ್ಲದ ಫಿಶ್, ನಿಮ್ಗೆ ತಲೆ ಇರೋ ಫಿಶ್. ಹೌದಾ? ಇವತ್ತು ನಮ್ಮ ಮಧ್ಯಾಹ್ನದ ಊಟ ಇದೆ ಅಲ್ವಮ್ಮ? ಹೌದು. ಇಷ್ಟೊತ್ತು ಗೇಮ್ ಆಡ್ಕೊಂಡು ಕೂತಿದ್ದೆ. ಪರ್ಸ್ ಹುಡುಕಿ ಸಾಕಾಗೋಯ್ತು. ನನ್ನ ಪರ್ಸೇ ಸಿಗ್ತಾ ಇಲ್ಲ. ಮನೇಲಿ ಎಲ್ಲಾ ಕಡೆ ಹುಡ್ಕಾಡ್ಬಿಟ್ಟೆ. ನೋಡಿ ಎಲ್ಲಾ ಕಡೆ ಹುಡುಕಿದ್ದೀನಿ. ಸಣ್ಣವ್ರನ್ನ ಕೇಳೋಣ ಅಂತ ಅಂದ್ರೆ ಸಣ್ಣವ್ರು ನೋಡಿದ್ರೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ. ಒಳ್ಳೆ ಊಟ ಮಾಡಿದ್ರು ಮಧ್ಯಾಹ್ನ, ಚೆನ್ನಾಗಿ ತಿಂದ್ಬಿಟ್ಟು ಇಬ್ರು ಮಲಗೋಣ ಅಂತ ಮಲ್ಕೊಂಡ್ವಿ. ಅವ್ರಿಗೆ ನಿದ್ದೆ ಬಂತು, ನನಗೆ ಮಧ್ಯಾಹ್ನದ ಹೊತ್ತು ನಿದ್ದೆನೇ ಬರಲ್ಲ. ನನಗೆ ನೈಟ್ ಹೊತ್ತು ಮಾತ್ರ ನಿದ್ದೆ ಬರೋದು. ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಅಷ್ಟರಲ್ಲಿ ತರಕಾರಿ ಏನಾದರೂ ತೊಗೊಬರೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಪರ್ಸ್ ಹುಡುಕ್ತೀವಿ, ಪರ್ಸೇ ಸಿಗ್ತಾ ಇಲ್ಲ. ಎಲ್ಲ ಆಯಿತು ಅಂತಲೇ ಗೊತ್ತಿಲ್ಲ. ಅವ್ರನ್ನ ಕೇಳಬೇಕು ಗೈಸ್. ಇವಾಗ ಅವ್ರನ್ನ ಎಬ್ಬರಿಸ್ಬೇಕು. ಎಬ್ಬರಿಸೋದು ಬೇಡ ಅಂದ್ಕೊಂಡೆ, ಇವಾಗ ಎಬ್ಬರಿಸ್ಬೇಕು. ಬನ್ನಿ ಎಬ್ಬರಿಸೋಣ. ಸನುಮ, ನನ್ನ ಪರ್ಸ್ ಕಾಣಿಸ್ತಾ ಇಲ್ಲ, ನನಗೆ ಹುಡ್ಕೊಡ್ತೀರಾ? ಎಬ್ಬರಿಸಿದ್ಕೆ ಸಾರಿ ಆಯಿತಾ? ಪರ್ಸ್ ಕಾಣಿಸ್ತಿಲ್ವಾ? ನಾವು ಲಾಸ್ಟಿಗೆ ಪರ್ಸ್ ಎಲ್ಲಿಟ್ವಿ ಹೇಳಿ? ನಂದು ನನಗೆ ನೆನಪೇ ಇಲ್ಲ. ಹುಡುಕ್ದೆ ಮನೆಯಲ್ಲ, ಎಲ್ಲೂ ಸಿಕ್ತಿಲ್ಲ. ಹೌದಾ? ನಾನು ಎಲ್ಲಾ ಕಡೆ ಹುಡುಕ್ದೆಮ್ಮ, ಎಲ್ಲೂ ಇಲ್ಲ. ಎಲ್ಲಾ ಕಡೆ ಹುಡುಕಿದ್ರ? ಅವತ್ತು ಅಜ್ಜಿ ಮನೆಗೆ ಓಡ್ ಬಂದ್ವಿ ಗೊತ್ತಾ, ಅವತ್ತಿಂದ ಇಲ್ಲ. ಅಜ್ಜಿ ಮನೆಯಲ್ಲೇ ಬಾಕಿ ಆಗಿದೆ ಅನ್ಸುತ್ತೆ ಮುನು. ಅಜ್ಜಿ ಮನೆ ಒಂದ್ಸರಿ ಅಜ್ಜಿನ ಫೋನ್ ಮಾಡಿ ಕೇಳ್ತೀರಾ? ಅಂದ್ರೆ ಇದ್ರೆ ಎತ್ತಿಟ್ಟಿರ್ತಾರೆ ಅಜ್ಜಿ, ಕೇಳಿ ನೋಡಿ. ಗೈಸ್, ಇವಾಗ ತಾನು ಅಜ್ಜಿಗೆ ಕಾಲ್ ಮಾಡಿ ಕೇಳಿದ್ವಿ ಆಯ್ತಾ. ಕೇಳಿದ್ರೆ ಪರ್ಸ್ ಮನೆಯಲ್ಲೇ ಇದೆ, ಅವ್ರ ಮನೆಯಲ್ಲೇ ಇದೆ. ನೋಡಿ ಅಲ್ಲಿಗೆ ಹೋಗ್ಬಿಟ್ಟು ಬಂದು 3 ದಿನ ಆಯ್ತು, ಇನ್ನು ಅವರಿಗೆ ಪರ್ಸಿದು ಗೋಚರನೇ ಇಲ್ಲ. ಇದಕ್ಕೆ ಹೇಳೋದು ಗೈಸ್, ಅವರಿಗೆ ಜವಾಬ್ದಾರಿಯೇ ಇಲ್ಲ ಅಂತ. ಎಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಅಂದರೆ, ನಿಮಗೆ ಮೊನ್ನೆ ಪ್ರ್ಯಾಂಕ್ ಮಾಡಿದ್ದು ನಿಜನಾಯ್ತು ಮುನ್ನು. ನೋಡಿ ಇವಾಗ ಅವರಿಗೆಲ್ಲ ಗೊತ್ತಾಗಿರುತ್ತೆ. ಮುನ್ನು ಅಂದರೆ ಹಿಂಗೆ ಎಲ್ಲೆಲ್ಲ ಕಡೆ ಹೋದಲ್ಲೆಲ್ಲ ಅವರ ವಸ್ತುನೆಲ್ಲ ಬಿಟ್ಟು ಬರ್ತಾರೆ. ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇನೆ ಮನೆಯಲ್ಲಿ ಹುಡುಗರುಗಳು. ಅಂದ್ರೆ ಇವಾಗ ಗಾಡಿ ಕೀನ ಮರ್ತೋಗಲ್ವಾ ನೀವು? ಅಂದ್ರೆ ಇವಾಗ ತಗೊಂಡ್ ಬಂದಿರ್ತೀವಿ, ಒಂದ್ಸಲಿ ಗಾಡಿಲೇ ಬಿಟ್ಬಿಟ್ಟು ಬಂದಿರ್ತೀವಿ. ಯಾಕೆ ನೀವು ಗಾಡಿಲಿ ಬಿಟ್ಟು ಬಂದಿದ್ದೀರಾ? ಗಾಡಿ ಕೀ ಓಕೆ ಗೈಸ್, ಪರ್ಸ್ ನಲ್ಲೇ ಬಿಟ್ಟಿದ್ದಾರೆ. ಪರ್ಸ್ ಅಲ್ಲಿ ಅಂತದ್ದು ಏನೊಂದು 3 ATM ಕಾರ್ಡ್ ಇತ್ತು. ನನ್ನ ATM ಕಾರ್ಡು ಅದರಲ್ಲೇ ಇದೆ. ಮತ್ತೆ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇತ್ತು. ಮತ್ತೆ ಆಧಾರ್ ಕಾರ್ಡು. ಬನ್ನಿ ತಗೊಂಬರೋಣ. ಅದಕ್ಕೆ ಬನ್ನಿ, ಬೇಗ ಹೋಗೋಣ, ಸರಿನಾ? ಏನಂತ ಅಂದ್ರೆ ಅವತ್ತೊಂದಿನ ಅಜ್ಜಿ ಮನೆಗೆ ಹೋಗಿದ್ವಿ ಚೀಟಿ ಕಟ್ಟೋದಕ್ಕೆ ಅಂತ. ಆ ಟೈಮಲ್ಲಿ ನಾನು ಮರ್ತು ಬಂದಿದ್ದು. ಸೊ ನನಗೆ ಸ್ವಲ್ಪ ನೆನಪಿತ್ತು. ಅದಾದ್ಮೇಲೆ ನನ್ನ ಪರ್ಸ್ ಮುಟ್ಟಿಲ್ಲ ಅಂತ.
ನೋಡಿದ್ರೆ ನಮ್ಮ ಅಜ್ಜಿ ಮನೆಯಲ್ಲೇ ಇದೆ. ಸಣ್ಣವ್ರು ನೋಡಿ ಯಾವುದಾದ್ರೂ ಒಂದು ಟಾಪಿಕ್ ಸಿಕ್ಕಿದ್ರೆ ನನಗೆ ಬೈತಾರೇ ಇರ್ತಾರೆ. ಇದೇ ಆಗೋಯ್ತು ನನ್ನ ಬಾಳು. ನೋಡಿ ನೋಡಿ ಅಲ್ಲಿಂದನೂ ಬೈಕೊಂಡು ಬರ್ತಾ ಇದ್ದಾರೆ ನನಗೆ. ನಾನೊಂದು ಪರ್ಸ್ ಕಳೆದಾಕೊಂಡಿದ್ದಕ್ಕೆ ಇವತ್ತಿನ ದಿನ ನನ್ನ ಅದನ್ನೇ ಹೇಳ್ತಿರ್ತಾರೆ, ಪರ್ಸ್ ಬಿಟ್ಬಿಟ್ಟು ಬಂದಿದ್ದೀರಾ, ಅದು ಅಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ, 2 ದಿನ ಆಯಿತು, ನಿಮಗೆ ಪ್ರಜ್ಞೆ ಇಲ್ವಾ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ತಪ್ಪು ಮಾಡ್ದಾಗ ಬೈಸ್ಕೋತೀವಿ. ಹೋದಲ್ಲಿ ಬಂದಲ್ಲೆಲ್ಲ ಹಂಗಂಗೆ ಬಿಟ್ಟು ಬನ್ನಿ, ಲಾಸ್ಟ್ ನನ್ನನ್ನೆಲ್ಲಾದ್ರೂ ಮರ್ತೋಗಿ ಬಂದರೆ ನನ್ನ ಕತೆ ಅಷ್ಟೇ. ನಿಮ್ಮನ್ನೆಲ್ಲೂ ಮರ್ತೋಗಲ್ಲ, ಸರಿನಾ? ಏನೋ ಭಯ ಆಗ್ತಿದೆ. ನಿಮಗೆ ಭಯ ಆಗ್ತಿದ್ಯಾ? ನೋಡಿ ಗಾಯ್ಸ್, ಒಂದಿನ ಇವ್ರನ್ನೂ ಮರ್ತೋಗ್ತೀನಿ ಅಂತ ಭಯ ಆಗ್ತಿದ್ಯಂತೆ. ಮರ್ತೋಗೋ ಥರ ಇವರೆಲ್ಲಿ ಬಿಡ್ತಾರೆ? ಪರ್ಸ್ ಆದರೂ ಅಟ್ಲೀಸ್ಟ್ ಬಿಟ್ಬಿಟ್ಟು ಬರ್ಬೋದು ವಸ್ತು. ಇವ್ರನ್ನ ಎಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗುತ್ತೆ? ಎಲ್ಲಿ ಬಿಟ್ಬಿಟ್ಟು ಬಂದರೂ ಮತ್ತೆ ಬರ್ತಾರೆ ನನ್ನ ಹತ್ರ. ಸರಿ ಸೋನಮ್ಮ, ಮತ್ತೆ ನನ್ನ ಹತ್ರ ಬರಲ್ವಾ? ಬರ್ತೀನಿ, ಆದ್ರೆ ನೀವೆಲ್ಲ ನನ್ನ ರೋಡ್ ಗೊತ್ತಿಲ್ಲ ಜಾಗದಲ್ಲಿ ಬಿಟ್ಟು ಬಂದ್ರೆ ಆಮೇಲೆ ಸಣ್ಣ ಎಲ್ಲಿ ಎಲ್ಲೋ ಮರ್ತೋದಲ್ಲ. ಅದಕ್ಕೆ ಸಣ್ಣಗೆ ಸೇಫ್ಟಿಗೆ ಅಂತ ಫೋನ್ ಕೊಟ್ಟಿರ್ತೀವಿ. ಹಸ್ಬೆಂಡ್ ಅನ್ನೋ ಒಂದು ಪ್ರಾಪರ್ಟಿ ಇದು ಸೈನ್ ಮಾಡಿಸ್ಕೊಂಡಿರ್ತೀವಿ. ಎಲ್ಲಿದ್ರು ಹುಡ್ಕೊಡ್ತಾರೆ. ಮತ್ತೆ ನಿಮ್ಮನ್ನ ಆಲ್ರೆಡಿ ನಿಮ್ದು ಫೇಸ್ ರೆಕಗ್ನೈಸ್ ಕೂಡ ಆಗಿದೆ. ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಅವರೇ ಕರ್ಕೊಂಬಂದು ನನ್ನ ಹತ್ರ ಬಿಡ್ತಾರೆ. ನೋಡಿ ನಿಮ್ಮ ಸಣ್ಣವ್ರು ಕಳೆದೋಗಿದ್ದಾರೆ, ಮುನ್ನೋರೆ ನೋಡಿ ಇಲ್ಲಿ ರೋಡಲ್ಲಿ ಓಡಾಡ್ತಿದ್ದಾರೆ ಅಂತ ಹೇಳ್ತಾರೆ. ನನ್ಗೆ ಯಾಕೋ ಸ್ವಲ್ಪ ಹಂಗೇ ಇದ್ದೀರಾ ನೋಡಕ್ಕೆ. ಗಾಯ್ಸ್, ಇವ್ರು ಮಾಡಿದ ತಪ್ಪಿಗೆ ಅಂದ್ರೆ ಪರ್ಸ್ ಬಿಟ್ಟು ಬಂದಿದಾರಲ್ವಾ, ಇವಾಗ 15 ಕಿಲೋಮೀಟರ್ ಹೋಗ್ಬೇಕು ಮನೆಯಿಂದ. ಗಾಡಿಲಿ ಪೆಟ್ರೋಲ್ ಕಾಯಾಗಲ್ಲ ಮುನ್ನು, ಇದು ಬ್ಯಾಟ್ರಿ ಗಾಡಿ ಅಲ್ವಾ? ಆದ್ರೂ ಹೋಗ್ಬೇಕಲ್ವಾ, ಟಯರ್ಡ್ ಆಗುತ್ತೆ ಅಲ್ವಾ ಗೈಸ್. ಬ್ಯಾಟ್ರಿ ಗಾಡಿ, ಇದಕ್ಕೆ ಪೆಟ್ರೋಲ್ ಹಾಕ್ಸಂಗಿಲ್ಲ. ಇಬ್ರು ಹೆಂಗಿದ್ರು ಹೊರಗಡೆ ಹೋಗ್ಬಿಟ್ಟು ಬಂದು ಒಂದು ಜಾಲಿ ರೈಡ್ ಹೋಗಿ ಬಂದಂಗೆ ಇರುತ್ತೆ. ಅಲ್ಲಿಂದ ಮ್ಯಾನೇಜ್. ಅಮ್ಮಮ್ಮ ಏನ್ ಗೊತ್ತಾ, ಇಲ್ಲಿಂದ ಹೋಗಿ 2 ದಿನ ಆದ್ರೂ ಇವ್ರಿಗೆ ಪರ್ಸ್ ಇದು ನೆನಪೇ ಇಲ್ಲ, ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಮನೇಲಿ ಹುಡುಕ್ತಾ ಇದ್ದೆ ಕಣಮ್ಮ, ಸಿಗ್ಲೇ ಫೈನಲಿ ಅಜ್ಜಿ ಮನೆಗೆ ಬಂದ್ವಿ. ನೋಡಿ ಪರ್ಸ್ ಸಿಕ್ತು ಸದ್ಯ. ಅದರಲ್ಲಿ ATM ಕಾರ್ಡು, ಅದು ಇದು, ಮತ್ತೆ ಡ್ರೈವಿಂಗ್ ಲೈಸೆನ್ಸು ಸಣ್ಣವ್ರದ್ದು ಇತ್ತು ಅಲ್ವಮ್ಮ? ನಂದು ATM ಕಾರ್ಡ್ ನೋಡಿ, ಚೆನ್ನಾಗಿದೆ ನನ್ನ ATM ಕಾರ್ಡ್. ಮುನ್ನದ ನೋಡಿ ಅಜ್ಜಿ ಆಗೋಗಿದೆ. ಅಜ್ಜಿ ಹತ್ರ ಸರಿಯಾಗಿ ಬಂದಿದ ತಕ್ಷಣ ನನಗೆ ಬೈಸಿದ್ರು. ಖುಷಿ ಆಯ್ತಮ್ಮ. ಇವಾಗ ನಿಮ್ಗೆ ಸಮಾಧಾನನಾ? ನೀವು ಬೈದಿದ್ದಲ್ದೆ ನಮ್ಮ ಅಜ್ಜಿ ಹತ್ರನೂ ಬೈಸ್ತೀರಾ? ಮತ್ತೆ ಬೈಸಾದ್ಮೇಲೆ ಇನ್ನೇನಲ್ಲಿ ಬೈಯಲ್ಲ? ಏನ್ ಬೈದಿಲ್ಲ ಅಜ್ಜಿ, ಏನ್ ಬೈದ್ರು ನಿಮ್ಗೆ ಅಂದ್ರೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕು. ಜವಾಬ್ದಾರಿ ಇರ್ಬೇಕು. ಒಂದೊಂದ್ರಲ್ಲಿ ಜವಾಬ್ದಾರಿ ತುಂಬಾ ಇರುತ್ತೆ, ಒಂದೊಂದ್ರಲ್ಲಿ ಜವಾಬ್ದಾರಿ ಇರಲ್ಲ. ಏನೂ ಮಾಡಕ್ ಆಗಲ್ಲ. ಸದ್ಯ ಫೈನಲಿ ಪರ್ಸ್ ಸಿಕ್ತಲ್ಲ, ಫುಲ್ ಖುಷಿ ಆಯ್ತು. ಅಜ್ಜಿಗೆ ಬಜ್ಜಿ ತಗೊಂಡ್ ಬಂದಿದೀವಿ ಅಲ್ಲ ಸರುಮ? ಅಜ್ಜಿಗೆ ತಗೊಂಡ್ ಬಂದ್ಬಿಟ್ಟು ನೀವೇ ತಿಂತಾ ಇದ್ದೀರಾ? ಇಲ್ಲ, ಅದ್ರ ನಮ್ಮಿಬ್ರನ್ನ ಸೇರಿಸಿ ಎಕ್ಸ್ಟ್ರಾನೇ ತಂದಿದ್ದೀವಿ. ಗೈಸ್, ಅಜ್ಜಿಗೆ ಬಜ್ಜಿ ತಗೊಂಡ್ ಬಂದಿದೀವಿ ತಿನ್ನೋಣ ಅಂತ. ಅಜ್ಜಿ ಇವಾಗ ನಮಗೆ ಹಾಲು ತಗೊಂಡ್ ಬರಕ್ ಹೋಗಿದ್ದಾರೆ ಕಾಫಿ ಮಾಡ್ಕೊಳ್ಳೋಣ ಅಂತ ಮೊಮ್ಮಗಳಿಗೆ. ಇವ್ರೆ ಬಂದ ತಕ್ಷಣ ಹೇಳಿದ್ರು ಏನಂತ? ಅಲ್ಲಿಂದ ಬರ್ಬೇಕಾದ್ರೆ ನೀವೇನ್ ಹೇಳಿದ್ರಿ ಹೇಳಿ? ಅಜ್ಜಿ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿತೀನಿ ಅಂದಿರ್ತಾನೆ. ಅಜ್ಜಿ ನಮ್ಮ ಸಣ್ಣವ್ರಿಗೆ ಕಾಫಿ ಮಾಡಿಕೊಟ್ರು. ಚೆನ್ನಾಯ್ತಮ್ಮ ಕಾಫಿ? ಸಖತ್ತಾಗಿದೆ, ಪರ್ಫೆಕ್ಟ್. ಅಂದ್ರೆ ಇದು ಏನು ಪರ್ಫೆಕ್ಟ್ ಹುಡಿ ಹಾಕಿದ್ದಾರೆ, ಪರ್ಫೆಕ್ಟ್ ಶುಗರ್ ಎಲ್ಲ ಪರ್ಫೆಕ್ಟ್. ನಮ್ಮ ಅಜ್ಜಿ ಸಖತ್ತಾಗಿ ಮಾಡಿದಾರಂತೆ, ಹೊಗಳ್ತಾ ಇದಾರೆ ನಮ್ಮ ಅಜ್ಜಿನ. ನಂಗೆ ಬೇಡಮ್ಮ, ನಾನು ಕುಡಿಯಲ್ಲ ಕಾಫಿ. ತಗೋ ಬಜ್ಜಿ ತಿನ್ನೋ ಅದ್ರ ಜೊತೆಗೆ. ಅಜ್ಜಿ ಬೈತಾ ಇದಾರೆ ಗೈಸ್, ಮುನ್ನು ಹೆಲ್ಮೆಟ್ ಹಾಕೋದಿಲ್ಲ ಅಂತ ಅಂದ್ರು, ಅದಕ್ಕೆ ಹಾಕೊಂಡ್ರು. ಅಮ್ಮಮ್ಮ ಬಾಯ್, ಬರ್ತೀವಿ. ಹಾ ಸರಿ ಸರಿ. ಅಜ್ಜಿ ಅಂದ್ರು ನೀವ್ ಹೆಲ್ಮೆಟ್ ಹಾಕೊಳ್ಳಲ್ಲ ಅಂದ್ರಲ್ವಾ, ಇವಾಗ ಅಂದ್ಬಿಟ್ರು. ಅದು ಕಮ್ಮಿ, ಇನ್ನೂ ಸರಿಯಾಗಿ ಬೈತಾರೆ. ಹೌದಾ? ಟೈಮ್ ನೋಡಿ 7 o'clock ಆಯ್ತು. ನಮ್ಮಮ್ಮ ಅಚ್ಚನ್ ಬಿಟ್ಬಿಟ್ಟು ಈಗ ಮನೆಗೆ ಬಂದ್ರು. ಮಮ್ಮಿ ಹೆಂಗಿದ್ಯಾ ಇವಾಗ? ಎಷ್ಟು ಜನ ಕಮೆಂಟ್ ಮಾಡಿದ್ರು ಗೊತ್ತಾ, ಅಮ್ಮ ಇನ್ನೂ ಫುಲ್ ಎನರ್ಜಿ ಆಗಿ ವಾಯ್ಸ್ ಬರಬೇಕು ನಿಮ್ದು, ಏನು ಫುಲ್ ಡಲ್ ಆಗಿ ಬರ್ತಿದೆ ವಾಯ್ಸು ಅಂತ ಹಾಕಿದ್ರು ಕಮೆಂಟು. ಹುಷಾರಾಗಿದ್ಯಾ? ಆರಾಮ? ಗೈಸ್ ಇವಾಗ ಫುಲ್ಲು ಆರಾಮಾಗಿದ್ದಾರೆ. ಅಂದರೆ ಇನ್ನೇನು ಶುಗರ್ ಕಂಟ್ರೋಲಿಗೆ ಬರುತ್ತೆ. ಬಾ ಅಮ್ಮ, ಏನಾದರೂ ತಿನ್ನಕ್ಕೆ ಹೋಗೋಣ. ಬಸ್ ಅನುಮ, ಎಲ್ಲಿಗೆ ಹೋಗೋಣ? ಎಲ್ಲಿ? ಏನಮ್ಮ KFCನ? ನಿನ್ನೆಯಿಂದ ಹೇಳ್ತಾ ಇದ್ದೀನಿ KFCಗೆ ಹೋಗೋಣ ಅಂತ. ಇವತ್ತು ಹೋಯ್ತಾ ಇದ್ದೀವಿ ಫೈನಲಿ. ಫೇವ್ರೆಟ್ ಪ್ಲೇಸ್ ಆದ 5 ಸ್ಟಾರಿಗೆ ಬಂದಿದ್ದೀವಿ. ಅಮ್ಮ ಪೀಸ್ ಆರ್ಡ್ರ್ ಮಾಡಿದ್ರು. ಸಣ್ಣವರೇ ನೀವೇನು ಆರ್ಡ್ರ್ ಮಾಡಿದ್ರಿ? ನಿಮಗೂ ಪೀಸೇ ಇಷ್ಟನಾ ಗೈಸ್? ಮತ್ತು ನಾನು ಚಿಕನ್ ಶಾರ್ಟ್ಸ್ ಆರ್ಡ್ರ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೆ. ಇದನ್ನು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಬನ್ನಿ ತಿನ್ನೋಣ. ನೋಡಿ ಎಲ್ಲಾದರೂ ಬಂದರೆ ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಇದೇ ನಮ್ಮ ಅಮ್ಮನ ಕೆಲಸ, ಸಣ್ಣವ್ರ ಕೆಲಸ.
ಮತ್ತೆ ನಂದು ಕೆಲಸ ಅದೇನೆ. ಕೆಲಸ ಇರೋದೇ ಫೋನಲ್ಲಿ ಅಲ್ವಾ ಗೈಸ್, ಅದಕ್ಕೆ ಫೋನ್ ನೋಡಲೇಬೇಕು. ಫೋನ್ ನೋಡ್ತಿರ್ತೀರಾ, ಅದಕ್ಕೆ ಫೋನ್ ನೋಡ್ಕೊಂಡೇ ಕೂತ್ಕೊಳ್ಳಿ. ಮನೇಲೆ ಪಾರ್ಸಲ್ ತಗೋಬತ್ತಾ ಇದ್ದೆ ಹೇಳಿದ್ರೆ. ಸನುಮ ಜ್ಯೂಸ್ ಬೇಡ, ಡಯಟ್ ಮಾಡ್ತಿದ್ದೀರಾ ಏನಿದು? ಚಿಕನ್ ತಿನ್ಬೋದು. ಬಟ್ ಇದು ಆಯಿಲಿ ನೋಡಿ, ಆಯಿಲಿ ನೋಡಿ. ಅಲ್ಲ ಸ್ವಲ್ಪ ಆಯಿಲ್ ಇರುತ್ತೆ, ಚಿಕನ್ ತಿನ್ಬೋದು, ಏನಾಗಲ್ಲ. ಚಿಕನ್ ಬಾಡಿಗೆ ಪ್ರೋಟೀನ್ ನಾನ್ ಜ್ಯೂಸ್ ಕುಡಿಬೋದು, ನೀವು ಕುಡಿಯಂಗಿಲ್ಲ. ಅಂದ್ರೆ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ನಾನು ವೆಯ್ಟ್ ಗೇನ್ ಮಾಡ್ತಿದ್ದೀನಿ. ಹಲೋ ಮಮ್ಮಿ, ವೆಯ್ಟ್ ಗೇನ್ ಮಾಡೋದು ಚೆನ್ನಾಗಿ ತಿನ್ಬೇಕು ತಾನೆ ತಾನೇ ಮಮ್ಮಿ? ಜ್ಯೂಸ್ ಕುಡಿಬೇಡ, ಹಂಗೆ ತಿನ್ನು ಸಾಕು. ಜ್ಯೂಸ್ ಬೇಕಮ್ಮ ನನಗೆ. ಬೇಕಿಲ್ಲ, ಹೋಗೋದೇ ಇಲ್ಲ. ನಿಮಗಿಲ್ಲ, ನಂಗಿಲ್ಲ ಅಂದ್ರೆ ನಿಮ್ಗೂ ಇಲ್ಲ. ಜ್ಯೂಸ್ ತಗೊಂಡ್ ಬಂದೆ. ಸಣ್ಣವ್ರಿಗೆ ಬೇಡ, ಅವ್ರಿಗೆ ಹುಷಾರಿರಲ್ಲ. ಮಮ್ಮಿ ಜ್ಯೂಸ್ ಕುಡ್ದಿದ್ದೀನ, ಹುಷಾರಿರಲ್ಲ ಮಮ್ಮಿ, ಅದಕ್ಕೆ ಜ್ಯೂಸ್ ಕೊಡಲ್ಲ. ಬೇಡಮ್ಮ ಇಬ್ರು ಕುಡಿಬೇಡಿ. ನನಗಿಷ್ಟ, ನಾನು ಕುಡಿತೀನಿ. ನಾನಾದ್ರೆ ಹುಷಾರ್ ತಪ್ಪಲ್ಲ, ನೀವು ಹುಷಾರ್ ತಪ್ಪಲ್ಲ. ಪಕ್ಕ ತಪ್ಪಲ್ಲ, 100%. ಬೇಡಪ್ಪ, ಇವಾಗ ಆಗಿರೋ ಪ್ರಾಬ್ಲಮ್ಸೇ ಸಾಕು. ಏನಾಗಿಲ್ಲ ಮನು. ಅಮ್ಮನ್ನ ಮನೆಗೆ ಕೆಳಗೆ ಬಿಟ್ಬಿಟ್ಟು ನಾವು ತರಕಾರಿ ತಗೋಣ ಅಂತ ಬಂದ್ವಿ. ಸೊ ನೋಡಿ, ಸಣ್ಣವರು ತರಕಾರಿ ತಗೋತಾ ಇದ್ದಾರೆ. ಕರೆಕ್ಟಾಗಿ ಕರೆಂಟೇ ಹೊರ್ಟೋಯ್ತು. ನಮ್ಮ ಸಣ್ಣವರು ತರಕಾರಿ ಎಲ್ಲ ತಗೋತಾ ಇದ್ದಾರೆ. ನೋಡಿದ್ರೆ ಗ್ರೇಟ್ ಮಾ, ನೀವು ಚೆನ್ನಾಗಿ ಹುಡುಕಿ ತಗೋತೀರಾ ತರಕಾರಿನ. ಬೇಗ ಕಲ್ತ್ಬಿಟ್ರಿ, ತುಂಬ ಬೇಗ ಕಲ್ತ್ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಹಿಂಗೆ ನೋಡ್ತಾ ಇದ್ದಾರೆ ದೆವ್ವ ಥರ. ಭಯ ಆಗುತ್ತಮ್ಮ ನನಗೆ. ನೋಡಿ ನಮ್ಮ ಸಣ್ಣವ್ರು ಎಷ್ಟು ತರಕಾರಿ ತೊಗೊಂಡು ಬಂದಿದ್ದಾರೆ. ತೋರಿಸಿಮ್ಮ, ಇಲ್ಲಿ ಏನೇನು ತೊಗೊಂಡ್ರಿ? ಟೊಮೊಟೊ, ಮೆಣಸಿನ್ಕಾಯಿ, ಸೌತೆಕಾಯಿ ಯಾರಿಗೆ? ಈರುಳ್ಳಿ, ಬೆಳ್ಳುಳ್ಳಿ. ಕೋಲ್ಡ್ ಗೊತ್ತಾ ಸೌತೆಕಾಯಿ? ಗೊತ್ತು. ಸೌತೆಕಾಯಿ ಎಲ್ಲ ತಿನ್ನಬಾರ್ದು ಜಾಸ್ತಿ, ಪ್ರೋಟೀನ್ ಒಳ್ಳೇದು. ಅಕ್ಕಿ ಎತ್ಕೊಂಡು ಬನ್ನಿ. ಸಣ್ಣವ್ರ ಬಗ್ಗೆ ಒಂದು ಮಾತಾಡಬೇಕು. ಏನಂತ ಅಂದರೆ, ಇವಾಗ ನಾವು ಮದುವೆ ಆಗಿ 3 ತಿಂಗಳಾಯಿತು. ನಮಗೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಬಂತು. ಪ್ರಾಬ್ಲಮ್ಸಲ್ಲೂ ಕೂಡ ನನ್ನ ಜೊತೆಗೆ ನಿಂತ್ಕೊಂಡು ಮತ್ತು ನನಗೆ ಡಿಫ್ರೆಂಟ್ ಅಡುಗೆ ಮಾಡಿಕೊಟ್ಟು, ತರಕಾರಿನ ಅವ್ರಿಗೆ ತೊಗೊಳೋದಕ್ಕೆ ಬರಲ್ಲ. ಯಾವತ್ತೂ ತರಕಾರಿ ತೊಗೊಂಬರೋದಕ್ಕೆ ಹೋಗೇ ಇಲ್ಲ ಅವರು. ನನಗೋಸ್ಕರ ಅಂತ ತರಕಾರಿ ತೊಗೊಂಡು ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಅಡುಗೆಗಳೆಲ್ಲ ಮಾಡ್ತಿದ್ದಾರೆ ನನಗೋಸ್ಕರ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಆದಷ್ಟು ಬೇಗ ಕಲಿತಾ ಇದ್ದಾರೆ ಎಲ್ಲನೂ. ಸಣ್ಣ ಅಂತ ವೈಫ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಏನಕ್ಕಂದ್ರೆ ಇಷ್ಟು ಬೇಗ ಎಲ್ಲನೂ ಕಲಿತಾ ಇದ್ದಾರೆ. ತುಂಬ ಪ್ರೆಷರ್ ಇರುತ್ತೆ ಗಾಯ್ಸ್. ಇಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಈ ಕಡೆ ರೀಲ್ಸ್ ಮಾಡಬೇಕು, ಈ ಕಡೆ ವ್ಲಾಗ್ ಮಾಡಬೇಕು. ಇದರಲ್ಲೆಲ್ಲ ನನ್ನ ಜೊತೆಗಿದ್ದು ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವರಿಗೆ ಸಪೋರ್ಟಿವ್ ಆಗಿದ್ದೀನಿ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಮಾತೇ ಬರಲ್ಲ. ಸೊ ಮಾತಾಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಬಟ್ ಮಾತಾಡೋದಕ್ಕೆ ಏನು ಮಾತಾಡಬೇಕು ಅವ್ರ ಬಗ್ಗೆ ಅನ್ನೋದೇ ಬರಲ್ಲ ಮೈಂಡಿಗೆ. ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ನೋಡ್ರಿ, ಕದ್ದು ಕೇಳಿಸ್ಕೊತಾ ಇದ್ದಾರೆ ನಾನು ಏನು ಹೇಳ್ತಿದ್ದೀನಿ ಇವ್ರ ಬಗ್ಗೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ನೀವೇನು ಹೇಳಿದ್ರಿ ಅಂತ ದೇವ್ರ ಮೇಲೆ ನಂಗೆ ಕೇಳಿಸಿಲ್ಲ. ಏನೋ ಗುಣ ಅಂತ ಹೇಳ್ತಿದ್ದೀರಾ ಅಂತ ಒಟ್ಟು ಗೊತ್ತಾಯ್ತು. ಅದು ನನ್ನ ಮ್ಯಾಟ್ರ್ ಅನ್ಸುತ್ತೆ ಅಲ್ವಾ? ನಿಮ್ಮ ಮ್ಯಾಟ್ರೇ ಮಾತಾಡ್ತಿದ್ದೆ. ನೀವು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗ ನೋಡಿ ಅಲ್ವಾ, ಇವಾಗ ಸಬ್ಸ್ಕ್ರೈಬರ್ಸ್ ಕೂಡ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದಾಗ ನೋಡ್ತಾರೆ. ವ್ಲಾಗಲ್ಲಿ ನಂಗೇನೆ ಟ್ವಿಸ್ಟ್ ಏನಿದಲ್ವಾ? ನಿಮಗೆ ಟ್ವಿಸ್ಟ್ ಇಡಬೇಕು. ಏಪ್ಪ ಏನದು ನಾಲ್ಗೆ ಹೆಂಗಾಗಿದೆ? ಡ್ರ್ಯಾಗನ್ ಫ್ರೂಟ್ ತಿಂದ್ರಾ? ಓ ಕರೆಕ್ಟ್, ಊರಿಗೆ ಹೋದಾಗ ತಂದಿದ್ವಲ್ಲ ಮೊನ್ನೆ, ದೇವಸ್ಥಾನಕ್ಕೆ ಹೋಗ ತಂದಿದ್ದಲ್ಲ ನೀನು. ನಾಲ್ಗೆ ತೆಗಿಮಾ. ಅವಾಗ್ಲೇ ತಿಂದೆ ನಾನು. ಅವ್ರದ್ದು ತಿಂದು ಅದನ್ನ ಎಂಜಲ್ ನುಂಗಿ ಅದೆಲ್ಲ ಕರಗಿ ಒಳಗೆ ಹೋಗಿದೆ. ಅವಾಗ್ಲೇ ತಿಂದಿದ್ದ ಡ್ರ್ಯಾಗನ್ ಫ್ರೂಟ್ ನೀನ್ ತಿಂದ? ಓಕೆ, ಇಬ್ರು ತಿಂದ್ರ ಡ್ರ್ಯಾಗನ್ ಫ್ರೂಟು. ಈ ಥರ ಅವಾಗ ಫ್ರೂಟ್ಸ್ ತಿಂತಾ ಇರ್ಬೇಕು, ಅವಾಗ ಹೆಲ್ದಿ ಆಗಿರ್ತಾರೆ. ಮುಖಕ್ಕೆ ಬೇಗ ಐಸ್ ಕ್ಯೂಬ್ ಹಚ್ಕೊಳ್ಳಿ. ಅಂದ್ರೆ ಈಚೆ ಎಲ್ಲ ಓಡಾಡಿರ್ತೀರ ಗೊತ್ತಾ, ಡೆಸ್ಟ್ ಕೂತ್ಕೊಂಡಿರುತ್ತೆ ಅದಕ್ಕೆ. ನೆನೆ ನೀವು ಹಚ್ಚಿದ್ರಿ ಗೊತ್ತಾ, ಕ್ಲಿಯರ್ ಆಗಿತ್ತು, ಏನ್ ಪಿಂಪಲ್ಸ್ ಇರಲಿಲ್ಲ. ಬಟ್ ಇವತ್ತು ಮತ್ತೆ ಓಡಾಡಿದಲ್ಲ ಹೊರಗಡೆ, ಮತ್ತೆ ಅಣಬೆ ಮೊಳಕ್ಕೆ ಬಂದ ತರ ಬಂದಿದೆ. ಅಮ್ಮ ಫೋನ್ ಮಾಡಿ ಹೇಳಿದ್ರು ಊರಲ್ಲಿ ಮಳೆ ಬರ್ತಿದ್ಯಂತೆ ತುಂಬಾ, ಮತ್ತೆ ಇದು ಅಣಬೆಗಳೆಲ್ಲ ಬರ್ತಿದ್ಯಂತೆ. ಅದೇ ಅಮ್ಮನಿಗೆ ಕಾಲ್ ಮಾಡ್ಬೇಕು. ಮಾತಾಡ್ತೀರಾ? ಸರಿ, ನೀವು ಮಾತಾಡಿ. ಗೈಸ್, ಇವತ್ತಿನ ದಿನ ಹೇಗಿತ್ತು ಅಂತ ನೋಡಿದ್ರಿ ಅಲ್ವಾ. ನನ್ನ ಪರ್ಸ್ ಬೇರೆ ಕಳೆದೋಯ್ತು, ತುಂಬ ಬೇಜಾರಾಯಿತು. ಆದರೆ ಹಂಗೆ ಸಿಕ್ತಲ್ವಾ ನೋಡಿ, 2 ದಿನ ಆದ್ಮೇಲೆ ನೆನ್ಸ್ಕೊಡ್ತೀನಿ ನಾನು ಎಂಥ ಬೇಜವಾಬ್ದಾರಿ ಅಂತ. ಆದ್ರೂ ಇವತ್ತು ಬೈಸಿದ್ರಲ್ಲ ನಮ್ಮ ಅಜ್ಜಿ ಹತ್ರ. ನಿಮ್ ಬೈದ್ರೆ ಅದ್ ನಂಗೆ ಬೈದಂಗೆ ಅಲ್ಲಪ್ಪ. ಈಸಿಯಾಗಿ ತಗೊಳ್ಳಿ, ಏನಕ್ಕೆ ವರಿ ಮಾಡ್ಕೋತೀರಾ? ಸರಿ, ವ್ಲಾಗ್ ಎಂಡ್ ಮಾಡಿ. ಪರ್ಸ್ ಎಲ್ಲಾದ್ರೂ ಹೊರಗಡೆ ಬಿದ್ದಿದ್ರೆ ಅವಾಗ ಇರ್ತಿತ್ತು ಸನ್ಮಾನ. ಹೊರಗಡೆ ಎಲ್ಲೂ ಹಾಕಲ್ಲ ನಾನು, ಮನೆ ಒಳಗಡೆ ತಗೊಂಡ್ ಬರ್ತೀನಿ ಅಷ್ಟೇ. ನಾನು ಎಲ್ಲಾದ್ರೂ ಹೋಗಿ ಇಡ್ತೀನಿ ಗೊತ್ತಾ, ಅಲ್ಲೇ ಇಟ್ಬಿಟ್ಟಿರ್ತೀನಿ. ಆತರ ನಾನು ಹೊರಗಡೆ ಎಲ್ಲೂ ಇಡಲ್ಲ, ಆದ್ರೆ ಮನೆಯಲ್ಲೇ ಇಡ್ತೀನಿ. ಗೊತ್ತು ಗೈಸ್, ಇವ್ರು ಜಾಸ್ತಿ ಕಳ್ದಾಕೋದೇನ್ ಗೊತ್ತಾ, ಗಡಿಗೆ ಎಲ್ಲೆಲ್ಲೋ ಇಟ್ಟಿರ್ತಾರೆ ಆಯ್ತಾ, ಎಲ್ಲಿ ಅಂತಾನೆ ಇಲ್ಲ. ಇದು ಟಾಯ್ಲೆಟ್ ಅಲ್ಲೂ ಇಟ್ಟಿರ್ತಾರೆ.
ಏನಂತಾನಿಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ, ಪಾಕೆಟ್ ಒಳಗಡೆ ಇಟ್ಟಿರ್ತಾರೆ. ನಾನು ಅದನ್ನ ವಾಷಿಂಗ್ ಸರಿ ಆಯ್ತು, ನನ್ ಬಗ್ಗೆ ಕಂಪ್ಲೇಂಟ್ ಹೇಳೋದ್ ಬಿಡಿ. ನನ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ವ್ಲಾಗ್ ಎಂಡ್ ಮಾಡೋಣ ಅಂದ್ರೆ ವಾಶ್ ಆಗಿ ಬರುತ್ತೆ ಗೊತ್ತಾ ವಾಷಿಂಗ್ ಮಿಷನ್ ಅಲ್ಲಿ. ಸರಿ ಪರವಾಗಿಲ್ಲ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವ್ಲಾಗ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ, ಲೀಸಿಗೆ ಹೋಗ್ತಿದೀವ ನಾವು ರೆಂಟ್ಗೆ ಹೋಗ್ತಿದೀವ ಅಂತ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದೀರಾ. ತುಂಬಾ ಜನ ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ, ತುಂಬಾ ಜನ ಸ್ವಲ್ಪ ಆಚೆ ಈಚೆ ಆಗಿದೆ ಅಷ್ಟೇ ಅಲ್ವಾ ಅಮ್ಮ? ನಾಳೆ ಟೋಕನ್ ಅಡ್ವಾನ್ಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಹೊಸ ಮನೆಗೆ. ಬನ್ನಿ ನಾಳೆ ಟೋಕನ್ ಅಡ್ವಾನ್ಸ್ ಮಾಡೋದಕ್ಕೆ ಹೋಗೋಣ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ಲೀಸಾ, ರೆಂಟಾ ಇಲ್ಲ ಓನಾ ಅಂತ ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಎಷ್ಟು ಕ್ಯೂಟ್ ಹೇಗೆ ಅಲ್ವಮ್ಮ ಅಲ್ವಮ್ಮ ಅಂತಿರಲ್ಲ. ನಿಮ್ಗೆ ಅಲ್ವಾಮ ಅಂತೀನಲ್ಲ ಅದಕ್ಕ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು